ಮೀನರಾಶಿ ವಿಚಾರ. ಮೀನರಾಶಿ ವಿಚಾರ ನೋಡಿದ್ದಾದಲ್ಲಿ ಮೀನರಾಶಿನವರು ಇವತ್ತು ಸ್ವಲ್ಪ ಜಾಗೃತಿಯಿಂದ ಇರಬೇಕಾಗಿರ್ತಕ್ಕಂಥ ದಿವಸ ಆಗಿರುತ್ತೆ. ಇವತ್ತೇನಂತಂದರೆ ಸೆಲ್ಫ್ ಬ್ಲೇಮಿಂಗ್ ಜಾಸ್ತಿ ಆಗೋಗುತ್ತೆ ನಿಮಗೆ. ಏನೋ ಕಳೆದು ಹೋಗಿರ್ತಕ್ಕಂಥ ಒಂದು ಘಟನೆಯನ್ನು ನೆನೆಸ್ಕೊಂಡು ನೀವು ಅಯ್ಯೋ ನನ್ನಿಂದಾನೇ ತಪ್ಪಾಗೋಯ್ತೇನೋ, ನಾನು ಹಾಗೆ ಮಾಡಬಾರ್ದಾಗಿತ್ತೇನೋ, ಹೀಗೆ ಮಾಡಬೇಕಾಗಿತ್ತು, ಈ ಥರದ ಮನಸ್ಥಿತಿಯಲ್ಲಿ ಸಿಕ್ಕಾಕೊಳ್ತಕ್ಕಂಥ ಸಾಧ್ಯತೆ ಇದೆ. ಆದಷ್ಟು ಪ್ರಾಕ್ಟಿಕಲ್ ಆಗಿರೋದನ್ನು ಇವತ್ತು ರೂಢಿ ಮಾಡ್ಕೊಳ್ಳಿ. ಮನಸ್ಸಿಗೆ ಯಾವುದೇ ರೀತಿಯಂಥ ಹೊರಗಿನ ಒಂದು ವರ್ತಮಾನಗಳು ನಿಮ್ಮ ಮೇಲೆ ಪರಿಣಾಮ ಬೀರದೇ ಇರೋ ರೀತಿಯಲ್ಲಿ ಇವತ್ತು ನೋಡ್ಕೋಬೇಕಾಗುತ್ತೆ ನೀವು. ಇನ್ನು ಸ್ವಲ್ಪ ಒಂದು ರೀತಿಯಲ್ಲಿ ಆಲಸ್ಯ, ಒಂದು ರೀತಿಯಲ್ಲಿ ನಿಮಗೆ ಸ್ಲೋನೆಸ್ ಬರುವಂಥ ಒಂದು ಸಾಧ್ಯತೆ ಇರುತ್ತೆ ಇವತ್ತಿನ ದಿವಸ. ರಾಶಿಯಲ್ಲೇ ಶನಿ ಇದ್ದಾಗ ನಿಮ್ಮನ್ನು ಸ್ಲೋ ಮಾಡ್ತಾನೆ, ಅದರ ಜೊತೆ ಚಂದ್ರನು ಸೇರಿಕೊಂಡಾಗ ನಿರುತ್ಸಾಹ ಅನ್ನೋದು ಬರುವಂಥ ಸಾಧ್ಯತೆ ಇರುತ್ತೆ ನಿಮಗೆ. ಸೊ ಇದರಿಂದ ಹೊರಗಡೆ ಬರೋದಕ್ಕೆ ಏನೇನು ಮಾಡಬೇಕು ನೀವು ಅಂತಂದರೆ ರೋಹಿಣೀ ದೇವಿ ಆರಾಧನೆಯನ್ನು ಮಾಡ್ತಕ್ಕಂಥದ್ದು. ಅಂದರೆ ಚಂದ್ರನಿಗಿರತಕ್ಕಂಥ 27 ಪತ್ನಿಯರಲ್ಲಿ ಈ 27 ನಕ್ಷತ್ರಗಳು ಚಂದ್ರನ ಪತ್ನಿಯರು ಅಂತ ಹೇಳ್ತಾರೆ. ಅದರಲ್ಲಿ ರೋಹಿಣಿ ಅವನಿಗೆ ತುಂಬ ಪ್ರಿಯವಾದಂಥ ಒಂದು ಪತ್ನಿಯಾಗಿರ್ತಾಳೆ. ಆ ರೋಹಿಣೀ ದೇವಿ ಆರಾಧನೆಯನ್ನು ಮಾಡಿ ರೋಹಿಣಿ ನಕ್ಷತ್ರಕ್ಕೆ ಸಂಬಂಧಪಟ್ಟ ಮಂತ್ರ ಇರುತ್ತೆ, ಆ ಮಂತ್ರವನ್ನು ಕೇಳಿ ಅಥವಾ ನೀವು ಬರೋದಾದಿದ್ದರೆ ನೀವು ಅದನ್ನು ಹೇಳಿ 11 ಬಾರಿ ಇದನ್ನು ಹೇಳೋದ್ರಿಂದ ಅಥವಾ ಕೇಳೋದ್ರಿಂದ ವಿಶೇಷವಾದ ಲಾಭವನ್ನು ಪಡ್ಕೊಳ್ತೀರಾ.